ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಏನಿದು ಇಷ್ಟೊತ್ತಲ್ಲಿ ಜೋಳ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಾ. ಆ್ಯಕ್ಚುಲಿ ನಾವು ನಾಳೆ ಬೆಳಗ್ಗೆ ಬೇಗನೆ 6 ಗಂಟೆಗೇ ರೊಟ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮೂರಲ್ಲಿ ಉರುಸು ನಡೀತಾ ಇರೋದ್ರಿಂದ ಕೆಲಸದವರು ಬರಲ್ಲ ಅಂತ ಹೇಳಿದ್ರು. ಹಾಗಾಗಿ ಸುಮ್ಮನಾದ್ವಿ. ನೀವು ನೋಡ್ಬೋದು ನಮ್ಮೂರಲ್ಲಿ ಉರುಸು ಯಾವ ರೀತಿ ರೆಡಿ ಆಗ್ತಾ ಇದೆ ಅಂತ. ಸೊ ಇವತ್ತು ನೈಟೆಲ್ಲ ಇರುತ್ತೆ. ಹಾಗಾಗಿ ನೈಟೆಲ್ಲ ನಿದ್ದೆಗೆಟ್ಟೆಲ್ಲ ಮಾಡಿರ್ತಾರೆ ಮತ್ತು ಬೆಳಗ್ಗೆನೇ ಬೇಗನೆ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇನ್ನೂ ಕೂಡ ಓಪನ್ ಆಗಿಲ್ಲ ಅಂದರೆ ಜಾತ್ರೆ ಎಲ್ಲ. ಅದರಲ್ಲೂ ನನ್ನ ಮಗಳು ಓಪನ್ ಮಾಡಿಸಿ ಅವಳಿಗೆ ಒಂದು ಆಟ ಸಾಮಾನನ್ನು ತೊಗೊಂಡು ಬಂದಳು. ಅಂದರೆ ಇಡೀ ಊರಲ್ಲಿ ಫಸ್ಟ್ ಬೋಣಿಗೆ ಮಾಡಿದ್ದು ಇವಳೆ ಅಂತ ಅನಿಸುತ್ತೆ. ಸೊ ತೊಗೊಂಡು ಆದಮೇಲೆ ಬಂದ್ವಿ. ನೆಕ್ಸ್ಟ್ ಡೇ ಊಟಕ್ಕೆ ರೊಟ್ಟಿ ಬೇಕಾಗಿತ್ತು. ಅದರಲ್ಲೂ ತುಂಬ ಜನ ಬಂದು ಕೇಳ್ತಾಯಿದ್ರು ಇವತ್ತೇ ನಮಗೆ. ಆದರೆ ರೊಟ್ಟಿ ಕೊಡೋಕ್ಕಾಗಲಿಲ್ಲ. ಹಾಗೆ ಸ್ಟಾಕ್ ಕೂಡ ಇರಲಿಲ್ಲ. ತುಂಬ ಜನ ನಮಗೆ ಕೇಳಿದರು ಇವತ್ತು, ಬಟ್ ರೊಟ್ಟಿ ಕೊಡೋಕ್ಕಾಗಲಿಲ್ಲ. ಅದೊಂದು ಬೇಜಾರು. ಬಟ್ ಏನು ಮಾಡೋಕ್ಕಾಗಲ್ಲ, ವರ್ಷಕ್ಕೆ ಒಂದೇ ಸರಿ ಬರುವಂಥ ಹಬ್ಬ. ಇವತ್ತಿನ ದಿನ ರಜೆ ಕೊಟ್ವಿ ನಾವು. ಹಾಗಾಗಿ ಮನೆಯಲ್ಲೂ ಊಟಕ್ಕೆ ರೊಟ್ಟಿ ಇರಲಿಲ್ಲ. ಹಾಗಾಗಿ ನಾನೇ ಕೈಯಿಂದ ಮಾಡೋಣ ಅಂದ್ಕೊಂಡು ಹಿಟ್ಟನ್ನೇ ನಾದ್ಬಿಟ್ಟೆ. ಆದರೆ ಮಾಡೋದಕ್ಕಾಗಲಿಲ್ಲ. ಸುಮಾರು 2 ವರ್ಷ ಆಯಿತು ನಾನೀಗ ರೊಟ್ಟಿ ಮಾಡೋದು ಬಿಟ್ಟು. ಹಾಗಾಗಿ ಅದೇ ಹಿಟ್ಟನ್ನು ಮಷೀನಲ್ಲಿ ಹಾಕಿ ನಾನು ಇಷ್ಟು ರೊಟ್ಟಿನ ತಗೊಂಡೆ. ಅದಾದಮೇಲೆ ಈಗ ಬೇಯಿಸ್ತಾ ಇದ್ದೀನಿ. ನಾರ್ಮಲ್ ಬಿಸಿ ರೊಟ್ಟಿ ಯಾವ ಥರ ಮನೆಯಲ್ಲಿ ಬೇಯಿಸ್ತೀವೋ ಅದೇ ರೀತಿ. ಸೊ ತುಂಬ ಸಿಂಪಲ್ಲು. ಇನ್ನೇನು ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಬಹುಶಃ ಒಂದು ಅರ್ಧ ಗಂಟೆ ಆದರೂ ಆಗ್ತಿತ್ತು. ಬಟ್ ಇದು 5 ನಿಮಿಷದಲ್ಲಿ ಕೆಲಸ ಮುಗಿದೋಯ್ತು. ಸೊ ನೋಡಿ, ಮಷಿನ್ ಇದ್ದರೆ ಎಷ್ಟು ಉಪಯೋಗ ಅಂಥೇಳಿ. ಹಾಗಾಗಿ ಇವತ್ತು ಅಪ್ಪ ಅಮ್ಮನೂ ಊಟಕ್ಕೆ ಕರೆದಿದ್ವಿ. ಸೊ ಅವರು ಕೂಡ ಇಲ್ಲೇ ಬರ್ತಾರೆ. ಸೊ ಹೊರಗಡೆ ಕೂತು ಊಟ ಮಾಡ್ತಾಯಿದ್ವಿ ನಾವು. ತುಂಬಾ ಖುಷಿಯಾಗಿತ್ತು, ತುಂಬಾ ಸಮಾಧಾನ, ನೆಮ್ಮದಿಯಿಂದ. ತುಂಬ ದಿನಗಳಾಗಿತ್ತು ನಾವು ಈ ಥರ ಆರಾಮಾಗಿ ಸಮಾಧಾನದಿಂದ ಕುಂತು ಊಟ ಮಾಡಿ. ಯಾಕಂದರೆ ದಿನಪೂರ್ತಿ ನಾವು ರೊಟ್ಟಿ ಮಾಡೋ ಒಂದು ಬಿಸ್ನೆಸ್ಸಲ್ಲೇ ನಾವು ಮುಳುಗಿರ್ತೀವಿ. ಊಟ ಯಾವಾಗೋ, ನಿದ್ದೆ ಯಾವಾಗೋ ಅಂದ್ಕೊಂಡು. ಆದರೆ ಇವತ್ತು ಮಾತ್ರ ಫುಲ್ ಊಟ ಮಾಡಿಬಿಟ್ಟು ಹೊರಗಡೆ ನಾವು ತಂಪಾದ ಗಾಳಿಯಲ್ಲಿ ಮಲ್ಕೊಂಡಿದ್ದೀವಿ. ಇವತ್ತಂತೂ ಫುಲ್ ಎಂಜಾಯ್ ಮಾಡಿದ್ದೀವಿ. ಒಂದು ರೊಟ್ಟಿ ಕೊಡೋಕ್ಕಾಗಲಿಲ್ಲ, ಅದೊಂದು ಬೇಜಾರಿದೆ ಅಷ್ಟೇ. ಥ್ಯಾಂಕ್ ಯು.